ಹೌ ಹೆಂಗೆ ಬಂತು ಅಂದರೆ ಇಟ್ಸ್ ಜಸ್ಟ್ ಪ್ಯಾಷನ್ ಫಾರ್ ಮ್ಯೂಸಿಕ್. ಕೀರ್ತನ್ ಆ್ಯಂಡ್ ನಾನು ಮಾತಾಡ್ತಿರ್ಬೇಕಾದ್ರೆ ಒಂದಿನ ಐ ಜಸ್ಟ್ ಟೋಲ್ಡ್ ಹಿಮ್ ದ್ಯಾಟ್ ಐ ಆಲ್ವೇಸ್ ವಾಂಟೆಡ್ ಟು ಕಂಪೋಸ್ ಮಾಡಿ ನಮ್ಮದೇ ಅಂತ ಒಂದು ಸಾಂಗ್ನ ಬಿಡುಗಡೆ ಮಾಡಬೇಕು ಅಂತ. ಸೊ ಹಾಗಾಗಿ ಜಸ್ಟ್ ಒಂದು ಗಿಟಾರ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಒಂದು ರೆಕಾರ್ಡಿಂಗ್ ಕಳಿಸಿದ್ರು. ಅದನ್ನು ಕೇಳಿ ನನಗೊಂದು ಥಾಟ್ ಬಂತು, ಈ ಥರ ಮಾಡ್ಬೋದು ಅಂತ. ಆ್ಯಂಡ್ ಐ ಜಸ್ಟ್ ಅವ್ರಿಗೆ ಕಳಿಸ್ದೆ ಆ್ಯಂಡ್ ಅವ್ರು ಹೆಲ್ಪ್ ಮಾಡಿದ್ರು, ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅಂತ. ಅದು ಫ್ರೇಮ್ ಆಗಿ ನಾವು ವಿ ವರ್ ವೆರಿ ಫಾಸ್ಟ್, ತುಂಬ ಬೇಗ ಮುಗಿಸ್ಬೇಕು ನಮಗೆ, ಬಿಕಾಸ್ ಒಳಗೆ ಇಟ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಇಟ್ ವಾಸ್ ಸೋ ಮಚ್ ಟು ಕೀಪ್ ಇನ್ಸೈಡ್. ಸೊ ಆದಷ್ಟು ಬೇಗ ಕಂಪೋಸಿಷನ್ ಮುಗಿಸಿ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ಎಲ್ಲ, ಅದು ಫುಲ್ ಲೈಫ್ ಬ್ಯುಸಿ ಆಗಿದ್ರೂ ವಿ ಟುಕ್ ದಿಸ್ ಆನ್ ಪ್ರಯಾರಿಟಿ ಆ್ಯಂಡ್ ವಿ ಡಿಡ್ ಇಟ್. ಆ್ಯಂಡ್ ವೆರಿ ಗ್ರೇಟ್ಫುಲ್ ವಿಜಯ್ ಪ್ರಕಾಶ್ ಸರ್ಗೆ, ಮಹತಿ ಮ್ಯಾಮ್ಗೆ, ದ್ವಾರ್ ಮ್ಯೂಸಿಕ್ ಆ್ಯಂಡ್ ವಿ ಪಿ ಕಲ್ಚರ್ ಕ್ಲಬ್ಗೆ ಥ್ಯಾಂಕ್ ಯು ಸೋ ಮಚ್. ಇದೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮಗೆ. ಸೊ ಇದು ಮೋಹ ಅಂತ. ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ವಿ ರನ್ ಬಿಹೈಂಡ್ ಮೆನಿ ಬಿಗ್ ಥಿಂಗ್ಸ್ ಆ್ಯಂಡ್ ನಮಗೆ ನಮ್ಮ ಅಕ್ಕಪಕ್ಕ ಇರೋದನ್ನು ನಾವು ವಿ ಟೆನ್ ಟು ಓವರ್ಲುಕ್. ಸೊ ಈ ಸಾಂಗ್ ಅದರ ಬಗ್ಗೆ ಬೇಸಿಕಲಿ ನಮ್ಮ ಅಕ್ಕಪಕ್ಕ ಇರೋದನ್ನೇ ನಾವು ಅದೇ ನಮಗೆ ಖುಷಿ ಸಿಗುತ್ತೆ. ಬಟ್ ನಾವು ಯಾವಾಗಲೂ ಬೇರೆದನ್ನು ಹುಡ್ಕೊಂಡು ಹೋದಾಗ ನಮ್ಮ ಅಕ್ಕಪಕ್ಕ ಇರೋದನ್ನು ನಾವು ಅದರ ವ್ಯಾಲ್ಯೂ ಕಳ್ಕೊಂಡು ಬಿಡತ್ತೆ. ಸೊ ನಾವು ಎಲ್ಲೋ ಬೇರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕಂದ್ರೆ ಫಸ್ಟ್ಲಿ ವಿ ಹ್ಯಾವ್ ಟು ವ್ಯಾಲ್ಯೂ ವಾಟ್ ವಿ ಹ್ಯಾವ್. ಅದನ್ನು ವ್ಯಾಲ್ಯೂ ಮಾಡಿದ್ರೇ ಮಾತ್ರ ನಮಗೆ ವಿಲ್ ವ್ಯಾಲ್ಯೂ ಬಿಗರ್ ಥಿಂಗ್ಸ್. ಸೊ ದಟ್ಸ್ ದ ಮೀನಿಂಗ್ ಆಫ್ ದಿಸ್ ಸಾಂಗ್. ಸೊ ದಿಸ್ ಇಸ್ ಮೈ ಫಸ್ಟ್ ಕಂಪೋಸಿಷನ್. ಬೇರೆ ಸಾಂಗ್ಗಳಿಗೆಲ್ಲ ಹಾಡಿದ್ದೀನಿ, ಕೊಲಾಬ್ರೇಷನ್ ಮಾಡಿದ್ದೀನಿ, ಬಟ್ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಕಂಪೋಸಿಷನ್. ಸೊ ಲಿರಿಕ್ಸ್ ಬರೆದಿರೋದು ರಾಘವೇಂದ್ರ ವಿ ಕಾಮತ್ ಅಂತ. ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೊ ಹೌದು ಅಂದರೆ ಎಷ್ಟೊಂದು ಸಲ ಏನಾಗ್ಬಿಡತ್ತೆ, ನಮ್ಮ ವಾಯ್ಸ್ ತುಂಬ ಜನಕ್ಕೆ ಗೊತ್ತಿರ್ಬೋದು, ಬಟ್ ನಮ್ಮ ಫೇಸ್ ವ್ಯಾಲ್ಯೂ ಗೊತ್ತೇ ಇರಲ್ಲ. ಸೊ ಐ ವಾಂಟೆಡ್ ಟು ಬಿ ದೇರ್. ಸೊ ಅದು ಯೋಚನೆ ಮಾಡಿಲ್ಲ. ನೋಡೋಣ ಸರ್, ಇನ್ನೂ ಅಷ್ಟೊಂದು ಯೋಚನೆ ಮಾಡಿಲ್ಲ. ಸದ್ಯಕ್ಕೆ ನಮ್ಮ ಕಮಿಟ್ಮೆಂಟ್ ಟು ಮ್ಯೂಸಿಕ್ ಇಸ್ ಮಚ್ ಅಬವ್ ಎನಿಥಿಂಗ್ ಎಲ್ಸ್. ಸೊ ಆ ಕನ್ಸಿಸ್ಟೆನ್ಸಿ ಮತ್ತು ಕಮಿಟ್ಮೆಂಟ್ ಇಸ್ ವಾಟ್ ವಿ ಹ್ಯಾವ್ ರೈಟ್ ನೌ. ಸೊ ಕನ್ನಡದಲ್ಲಿ ಫಸ್ಟ್ ಕಂಪೋಸಿಷನ್ ಮಾಡಿದ್ದು ಅಂದರೆ ಬೇರೆ ಭಾಷೆಯಲ್ಲಿ ಮಾಡಿದ್ದೀರಾ? ಹೌದು, ಹಿಂದಿಯಲ್ಲಿ ಕಂಪೋಸ್ ಮಾಡಿಲ್ಲ, ಬಟ್ ಹಾಡಿದ್ದೀನಿ. ಹೂಬಹೂ ಅಂತ, ಅದು ಮರ್ಚೆಂಟ್ ರೆಕಾರ್ಡ್ಸ್ ಅಂತ ಒಂದು ಸಲೀಂ ಸುಲೇಮಾನ್ ಅವ್ರದ್ದು ರೆಕಾರ್ಡ್ ಲೇಬಲ್ ಇದೆ, ಅಲ್ಲಿ ರಿಲೀಸ್ ಆಗಿದೆ ಅದು.